ನಮಸ್ಕಾರ ಸ್ನೇಹಿತರೆ, ಟೆಕ್ ಬಾಂಡ್ 90 ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಈಗ MS ಆಫೀಸ್ ಅಲ್ಲಿ ಎಮೋಜಿಸ್ ಹೇಗೆ ಯೂಸ್ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ MS ವರ್ಡ್ ಅಲ್ಲಿ. ಸೊ ಅದಕ್ಕೆ ಎರಡೇ ಕೀ ಯೂಸ್ ಮಾಡ್ತೀವಿ, ಅಂದ್ರೆ ನ್ಯೂಮರಿಕ್ ಕೀಪ್ಯಾಡ್ ಮತ್ತು ಆಲ್ಟ್ ಕೀ ಬಳಸಿ ಹೇಗೆ ಯೂಸ್ ಮಾಡೋದನ್ನ ನೋಡೋಣ. ಇಲ್ಲಿ ನೋಡ್ರಿ, ನಾನು MS ಆಫೀಸ್ ಓಪನ್ ಮಾಡ್ಕೊಂಡಿರ್ತೀನಿ. ಸೊ ಡಿಫಾಲ್ಟ್ ಆಗಿ ಆಲ್ಟ್ ಜೊತೆಗೆ ನಂಬರ್ 1 ಪ್ರೆಸ್ ಮಾಡ್ತೀನಿ. ಸೊ ಇಲ್ಲೇನಾಯ್ತು, ಸ್ಮೈಲಿ ಎಮೋಜಿ ಬಂತ. ಅದೇ ರೀತಿ ಆಲ್ಟ್ ಜೊತೆ 2 ಪ್ಲಸ್ ಮಾಡ್ತೀನಿ, ಆಲ್ಟ್ ಜೊತೆ 3 ಪ್ಲಸ್ ಮಾಡ್ತೀನಿ, ಆಲ್ಟ್ ಜೊತೆ 4 ಅಂದ್ರ ಆಲ್ಟ್ ಕೀ ಪ್ಲಸ್ 1 ನಂಬರ್, ಆಲ್ಟ್ ಕೀ ಪ್ಲಸ್ 2 ನಂಬರ್, ಆಲ್ಟ್ ಕೀ ಪ್ಲಸ್ 3 ನಂಬರ್. ಅಂದ್ರೆ ಪ್ಲಸ್ ಅಂದ್ರೆ ಪ್ಲಸ್ ಮಾಡಂಗಿಲ್ಲ, ಆಲ್ಟ್ ಮತ್ತು 3, ಆಲ್ಟ್ ಮತ್ತು 2 ಜೊತೆಗೇನು ಪ್ಲಸ್ ಮಾಡೋದು. ಆಲ್ಟ್ ಪ್ಲಸ್ 4 ಈ ರೀತಿಯಾಗಿ. ಆಲ್ಟ್ ಜೊತೆ 5, Alt 6, Alt 7, Alt 8, Alt 9, Alt 10. ಇದು ಹೆಚ್ಚಾಗಿ ಇದು ಸಿಂಬಲ್ಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಏಕಂದ್ರೆ ಒಂದೊಂದ್ರಲ್ಲಿ ನಾವೀಗ ಸಿಂಬಲ್ಸ್ ಬರೋದಿಲ್ಲ. ಯಾಕೆ ಬರೋಲ್ಲ ಅಂದ್ರೆ ಇಲ್ಲಿ ಒಂದು ಫಾಂಟ್ ಇನ್ಸ್ಟಾಲ್ ಮಾಡ್ಬೇಕಾಗತಿ. ಕೆಲವೊಂದು ಸಿಸ್ಟಮ್ ಅಲ್ಲಿ ವಿಂಡೋಸ್ 7 ಆಫೀಸ್ 10 ನಲ್ಲಿ ಸ್ಕ್ವೇರ್ ಬಾಕ್ಸ್ ಬರುತ್ತೆ. ಸೊ ಅದು ಯಾಕೆ ಬರುತ್ತೆ ಅಂದ್ರೆ ನಾ ಏನ್ ಮಾಡಿದೀನಿ, ಇಲ್ಲಿ ಸಿಗೋಯಿ UI ಸಿಂಬಲ್ ಅನ್ನೋದೈತಿ. ಸೊ ಈ ಸಿಂಬಲ್ ಇನ್ ಫಾಂಟ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಇವೇನಾಗ್ತಾವ, ಶೋ ಆಗ್ತಾವ, ಅಂದ್ರೆ ಕಾಣ್ತಾವ. ಇಲ್ಲಾಂದ್ರೆ ಏನಾಗುತ್ತೆ, ಚೌಕ್ ಬಾಕ್ಸ್ ಕಾಣ್ತಾವ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಗೆ ಈ ತರದ್ದು ನಿಮ್ಮ ಸಿಂಬಲ್ ಆಪರೇಟ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಫಾಂಟ್ ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಏನಿಲ್ಲ, ಡೈರೆಕ್ಟ್ ಆಗಿ ಗೂಗಲ್ ಹೋಗಿ ನೀವು ಫಾಂಟ್ ನ ಇನ್ಸ್ಟಾಲ್ ಮಾಡಬಹುದು. ಇದು VMware ಅಲ್ಲಿ ಇದು ಮಾಡ್ತಾ ಇದೀನಿ. ಸೊ ಇಟ್ಸ್ ಜಸ್ಟ್ ಮಿನಿಮೈಸ್ ಮಾಡಿ ನಾರ್ಮಲ್ ವಿಂಡೋಸ್ ಇಂದ ಆ ಫಾಂಟ್ ಡೌನ್ಲೋಡ್ ಮಾಡ್ಕೊಂತೀನಿ. ವಿಂಡೋಸ್ ಸಿಗೋಇ UI ಎಮೋಜಿ ಫಾಂಟ್ ಅಂತ ಇರುತ್ತೆ. ಆ ಫಾಂಟ್ ನ ನೀವು ಏನ್ ಮಾಡೋದು, ಡೌನ್ಲೋಡ್ ಮಾಡೋದು. ಸೊ ಇಲ್ಲಿ ಡೌನ್ಲೋಡ್ ಸಿಗೋಇ UI ಎಮೋಜಿ ಫಾಂಟ್ ಇರುತ್ತೆ. ಇಲ್ಲೊಂದು ಆಪ್ಷನ್ ಕೇಳುತ್ತೆ, ಐ ಆಮ್ ನಾಟ್ ರೋಬೋಟ್ ಅಂತ. ಅಲ್ಲಿ ತಗೊಂಡು ಡೌನ್ಲೋಡ್ ಕೊಟ್ರಂದ್ರೆ ಆ ಫಾಂಟ್ ಡೌನ್ಲೋಡ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಬೇರೆ ಬೇರೆ ಫಾಂಟ್ಸ್ ಅದಾವು. ಸೊ ನೀವು ಇದನ್ನು ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಬಹುದು. ಓಕೆ, ಅದೇ ರೀತಿ ಬೇರೆ ಬೇರೆ ಇರ್ತವೆ. ಸೊ ಈಗ ಸಿಗೋಯಿ ಇದು ಬಂದ್ಬಿಟ್ಟು ಎಮೋಜಿ. ಅದೇ ರೀತಿ ಸಿಗೋಯಿ ಸಿಂಬಲ್, ಸೊ ಸಿಂಬಲ್ ಫಾಂಟ್ ಇರ್ತೈತಿ. ಆ ಫಾಂಟ್ ಕೂಡ ನೀವು ಸಿಂಬಲ್ ಫಾಂಟ್ ಡೌನ್ಲೋಡ್ ಮಾಡಬಹುದು. ಸಿಂಬಲ್ ಫಾಂಟ್ ಒಂದು ನಿಮಿಷ. ಸೊ ಅದಕ್ಕೆ ನೀವೇನ್ ಮಾಡಿ, fontuk.net ಅನ್ನೋ ಸೈಟ್ ನೀವು ಓಪನ್ ಮಾಡ್ರಿ. ಸೊ ಅಲ್ಲಿ ಫಾಂಟ್ ನಿಮ್ಗೆ ಈಸಿಯಾಗಿ ಸಿಗ್ತಾವ. ಸೊ ಇಲ್ಲಿ ಬೇರೆ ಬೇರೆ ಫಾಂಟ್ ಇರ್ತಾವ. ಇಲ್ಲಿ ನೋಡ್ರಿ, ಸಿಗೋಯಿ UI ಸಿಂಬಲ್ ಅಂತ ಫಾಂಟ್ ಬರುತ್ತೆ. ಸೊ ಸಿಂಬಲ್ ರಿಲೇಟೆಡ್ ಈ ಫಾಂಟ್ ನೀವು ಯೂಸ್ ಮಾಡಿ ಇದು ಮಾಡಬಹುದು. ಸೊ ನೀವೇನಿಲ್ಲ, ಡೈರೆಕ್ಟ್ ಆಗಿ ಇದನ್ನ ಓಪನ್ ಮಾಡಿ ಸಿಂಬಲ್ ರಿಲೇಟೆಡ್ ಫಾಂಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋರಿ, ಡೌನ್ಲೋಡ್ ಮಾಡಿ ಆಮೇಲೆ ಓಪನ್. ಸೊ ಈ ಫಾಂಟ್ ಇರುತ್ತೆ, ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ. ಇನ್ಸ್ಟಾಲ್ ಮಾಡಿದ್ರೆ ನಿಮ್ಗೆ ಏನೈತಿ, ಸಿಂಬಲ್ ಅನ್ನೋದು ಅವು ಸ್ಕ್ವೇರ್ ಬಾಕ್ಸ್ ಬದಲಿ ನಿಮ್ಗೆ ಏನೈತಿ, ಅದು ಯಾವ ತರ ಸಿಂಬಲ್ ಇರುತ್ತೆ ಆ ತರ ಬರ್ತೈತಿ. ಎಮೋಜಿ ಇರ್ತೈತಿ, ಎಮೋಜಿ ಈ ತರ. ಸೊ ಈ ರೀತಿಯಾಗಿ ನಾವೇನ್ ಮಾಡಬಹುದು, ಸಿಂಬಲ್ ನ ಯೂಸ್ ಮಾಡ್ಕೋಬಹುದು, ಎಮೋಜಿನ ವರ್ಡ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಆ ಫಾಂಟ್ ನ ನೀವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ರಂದ್ರೆ ಆಟೋಮೆಟಿಕ್ ಆಗಿ ವರ್ಡ್ ಅಲ್ಲಿ ನಾವೇನ್ ಸಿಂಬಲ್ ಆಲ್ಟ್ ಕೀ ಬಳಸಿ ಯೂಸ್ ಮಾಡ್ತೀವಿ, ಎಮೋಜಿ ಯೂಸ್ ಮಾಡ್ತೀವಿ, ಅದು ಬರ್ತೈತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಸಿಗೋಯಿ UI ಸಿಂಬಲ್ ಡಿಫಾಲ್ಟ್ ಆಗಿ ಈ ಸಿಂಬಲ್ ತಗೊಳ್ತೈತಿ. ಓಕೆ, ಥ್ಯಾಂಕ್ ಯು. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಚಾನಲ್ ವ್ಯೂ ಮಾಡ್ರಿ, ಶೇರ್ ಮಾಡ್ರಿ. ಧನ್ಯವಾದಗಳು.